ಎಲ್ರಿಗೂ ನಮಸ್ಕಾರ. ನಾನು ಬಂದಿದ್ದೀನಿ ನಿಮಗೋಸ್ಕರ ಮತ್ತೆ ವಿಡಿಯೋ ಎಲ್ರಿಗೋಸ್ಕರ. ಇವತ್ತು ಸ್ಪೆಷಲ್ ಏನು ಗೊತ್ತಾ, ಇವತ್ತು ಸ್ಕೂಲ್ ಹತ್ರ ಬಂದಿದ್ದೀನಿ. ನಾನು ಓದೋದಕ್ಕಲ್ಲ, ನಮ್ಮ ಅಕ್ಕನ ಮಕ್ಕಳಿಗೆ ಸ್ಕೂಲ್ ಬಿಡ್ತಾ ಇದ್ದಾರೆ, ಅವರಿಗೋಸ್ಕರ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದೀನಿ. 30 ಕಿಲೋಮೀಟ್ರ್ ಅವ್ರ ಹತ್ರ ನಡೆಸ್ಕೊಳ್ಳೋದು ಒಂದು ಇದೇ ತುಂಬ ಖುಷಿ ಕೊಡುತ್ತೆ ನನಗೆ. ಅದಕ್ಕೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಇನ್ನೇನು ಸ್ಕೂಲ್ ಬಿಟ್ಟಿದ್ದಾರೆ, ಬರ್ತಾ ಇದ್ದಾರೆ. 30 ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಂದ, ಗೌರಿಬಿದನೂರಿಂದ ಇಲ್ಲಿಗೆ. ಅಂದರೆ ಹಿಂದೂಪುರಲ್ಲಿ ಅವರು ಓದ್ತಾ ಇರೋದು, ಅವ್ರ ಫ್ಯಾಮ್ಲಿ ಎಲ್ಲ ಇರೋದಿಲ್ಲೇ. ಆದ್ದರಿಂದ ಅವರಿಗೋಸ್ಕರ ಬಂದಿದ್ದೀನಿ, ನೋಡ್ತಾ ಇದ್ದೀನಿ. ನೋಡಿ, ಸ್ಕೂಲೆಲ್ಲ ಬಿಟ್ಟಿದ್ದಾರೆ, ಇನ್ನೂ ಬಂದಿಲ್ಲ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೋಸ್ಕರ, ಬರ್ತಾರೇನೋ ಅಂತ. ಬಸ್ಸುಗಳೆಲ್ಲ ಹೋಗ್ತಾ ಇದೆ, ಬರ್ತಾ ಇದೆ. ನಮ್ಮ ಅಳಿಯಂದ್ರು ಮಾತ್ರ ಇನ್ನೂ ಬರಲಿಲ್ಲ, ನೋಡ್ತಾ ಇದ್ದೀನಿ. ಈ ಸ್ಕೂಲ್ ಹತ್ರ ಬಂದುಬಿಟ್ಟು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪು ಬರ್ತಾ ಇದೆ. ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಇದೇ ಥರ ಎಲ್ಲ ಹೋಗ್ತಾ ಇದ್ದಿದ್ದು. ಗಲಾಟೆ ಗಲಭೆ ಅದು ಇದು, ಮಕ್ಕಳ ಜೊತೆ ಫ್ರೆಂಡ್ಸ್ ಜೊತೆ ಓಡಾಡೋದು, ನಮಗಿಂತ ಚಿಕ್ಕ ಹುಡುಗರನ್ನ ಇದು ಮಾಡೋದು, ಹೊಡಿಯೋದು, ಜಗಳಗಳಾಡ್ಕೊಳ್ಳೋದು, ಅಮ್ಮ ಅಪ್ಪ ಬರೋದು ಸ್ಕೂಲುಗಳ ಹತ್ರ, ಇದೇ ನಡೀತಿತ್ತು. ನೋಡಿ, ಇಲ್ಲಿಂದಾನೇ ಝೂಮ್ ಆಗಿಬಿಟ್ಟಿದ್ದೀನಿ. ಬರ್ತಾವನೆ ಒಂದಳಿಯಾಗ ಬಂದ, ಅವ್ರಿಗೆ ಫುಲ್ ಸರ್ಪ್ರೈಸ್ ಆಗಿರುತ್ತೆ ಈಗ. ಏನು ನಮ್ಮಮ್ಮ ಇಲ್ಲಿಗೆ ಬಂದುಬಿಟ್ಟಿದ್ದಾನೆ ಅಂತ ಅಲ್ಲ, ಸರ್ಪ್ರೈಸ್ ಆಗಿಬಿಡ್ತಾ. ಸಡನ್ ಸರ್ಪ್ರೈಸ್ ಆಗಿಬಿಡ್ತಾ ಸ್ಕೂಲ್ ಹತ್ರ ಬಂದಿರೋದು. ವೆಲ್ಕಮ್ ಟು ಮೈ ವ್ಲಾಗ್. ವ್ಲಾಗ್ ಮಾಡ್ತಾಯಿದ್ದೀನಿ ನಿಮ್ಮ ಸ್ಕೂಲ್ ಹತ್ರ ಬಂದು. ಮನೆಯಲ್ಲಿ ಯಾರು? ಸೇ ಹಾಯ್. ಏನಿನ್ನ ಇವಾಗ ನಾನು ಬಂದಾಗಲೇ 10-15 ನಿಮಿಷ ಆಯಿತು. ಈಗ ಕಾಣಿಸ್ತಿದ್ಯಾ? ಎಲ್ಲಿ ನಿಮ್ಮ ಕ್ಲಾಸ್? ಎಲ್ಲಿ ನಿಮ್ಮ ಕ್ಲಾಸ್ ರೂಮ್? ಎಲ್ಲಿ? ಲಾಸ್ಟಿಗೆ ಡೆಡ್ ಎಂಡ್ ಹೋಗ್ಬೇಕಾ? ಶ್ರೀನಿವಾಸ್ ರಾಮಾರ್ಜುನನ ಅವ್ರ್ಯಾರು? ಮ್ಯಾಥಮೆಟಿಕ್ಸಲ್ಲಿ ಅವರು ಇದು ಕಂಡಿಡ್ದಿರೋದಂತನಾ? ಆರ್ಯಭಟ್ಟ ಬಂದ್ಬಿಟ್ಟು ಝೀರೋನ್ ಕಂಡಿಡ್ದಿರೋದು ಅವರು, ಅದು ಗೊತ್ತು. ಬಟ್ ನೀನು ಹೇಳಿದ ಹೆಸರು ನಾನು ಯಾವತ್ತೂ ಕೇಳಿಲ್ಲ ಅಲ್ಲ. ಬರ್ಡೇನಾ? ಅದಕ್ಕೆ ಇವತ್ತು ಮ್ಯಾಕ್ಸ್ ಡೇನಾ? ನಿಮಗೆ ಸಂಡೇ ಹಾಲ್ಡೇ ಅಂತ ಇವತ್ತೇ ಸೆಲೆಬ್ರೇಟ್ ಮಾಡಿದ್ದೀರಾ ಅಡ್ವಾನ್ಸ್ ಆಗಿ? ಹೌದಾ? ಇನ್ನೂ ಮನು ಬರಲೇ ಇಲ್ಲ. ಎಷ್ಟೊತ್ತು ವೆಯ್ಟ್ ಮಾಡಿಸ್ತಾರೆ ನನ್ನನ್ನು ಸ್ಕೂಲ್ ಹತ್ರ. ಇಲ್ಲೇ ಬರ್ತಾ ಇದ್ದಾನೆ, ನಾನು ಆ ಕಡೆ ಹುಡುಕ್ತಾ ಇದ್ದೀನಿ. ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಟು ಯು. ಏನು ಇವತ್ತು? ಮೊನ್ನೆ ಫ್ರೈಡೇ ಥರ್ಸ್ಡೇ ಏನೋ ಬೇಗ ಬಂದ್ಬಿಟ್ಟಂತೆ. ಬೇಗ ಬಂದಂತೆ ಮನೆಗೆ, ಅಮ್ಮಮ್ಮ ಹೇಳ್ತಾ ಇತ್ತು. ಏನಾಯಿತು? ಅಲ್ಲ, ಡ್ರೈ ಗೋಬಿ ತಿಂತಾ ಇರೋದು. ನಿಂದಾಗೋಯ್ತಾಗೋ ಡ್ರೈ ಗೋಬಿ ತಿಂದಿದ್ದು. ತಿನ್ಬಿಟ್ಟ. ಈಗ ನನ್ನ ಟೈಮು ಡ್ರೈ ಗೋಬಿ ತಿನ್ನೋ ಟೈಮ್ ನಂದು. ಗೋಬಿ ರೆಡಿ ಆಗಿಲ್ಲ, ಗೋಬಿಗೋಸ್ಕರ ವೆಯ್ಟಿಂಗು, ಗೋಬಿ ರೈಸ್ಗೋಸ್ಕರ ವೆಯ್ಟಿಂಗು. ನಮ್ಮ ಮಳಿ ಅಂದರು ಎಲ್ಲರೂ ಗೋಬಿ ರೈಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಂದು ಗೋಬಿ ರೈಸ್. ಅದು ರೆಡಿ ಮಾಡ್ತಾ ಇದ್ದಾರೆ. ಸಡನ್ ಸರ್ಪ್ರೈಸ್ ಕೊಟ್ಟಲ್ಲ ನಿಮಗೆ ಸ್ಕೂಲ್ ಹತ್ರ ಬಂದ? ನಮ್ಮ ಮಮ್ಮಿ ಯಾವಾಗ ಬರ್ತಾರಲ್ಲ ಮಮ್ಮ, ಅದಕ್ಕೆ ಅಮ್ಮನೇ ಬಂದಿಟ್ಟೇನೋ ಅನ್ಕೊಂಡೆ ಮಮ್ಮಿ. ಸಣ್ಣ ನೀನು ಬಂದ್ಬಿಟ್ಟೆ ಮಮ್ಮಿ. ಹೌದು, ನಮ್ದೆಲ್ಲ ಸಡನ್ ಸರ್ಪ್ರೈಸೇ. ಮತ್ತೆ ನಮ್ಮ ಮೆನು ಬಂದಾಯಿತು. ನಮ್ಮದು ಗೋಬಿ ಸಿಂಪಲ್ ಮೆಥಡ್ ನಮ್ಮದು ಯಾವಾಗಿದ್ರು, ಅದಕ್ಕೆ ನಮ್ಗೆ ಬೇಗ ಆಗುತ್ತೆ. ನಮ್ಮ ಹುಡುಗರಿಂದ ಬಂದಿಲ್ಲ, ಜಸ್ಟ್ ವೆಯ್ಟಿಂಗು. ಆ ಕಡೆ ನೋಡಿ, ಇನ್ನೂ ಪಾಪ ಅಲ್ಲಿ ವೆಯ್ಟ್ ಮಾಡ್ತಾ ಗೋಬಿ ರೈಸ್ಗೆ. ಬಟ್ ಆ ಗೋಬಿ ಇನ್ನೂ ಆಗಿಲ್ಲ, ಬಂದಿಲ್ಲ, ಹಂಗಾಗ್ಬಿಟ್ಟಿದೆ. ನಾವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಮೆನು ಬಂದ್ರೂ ತಿನ್ನೋಂಗಿಲ್ಲ, ಬಿಡೋಂಗಿಲ್ಲ ಅನ್ನಂಗೆ ಆಗ್ಬಿಟ್ಟೈತೆ ಪರಿಸ್ಥಿತಿ. ಹಂಗಾಗಿ ಸುಮ್ಮನೆ ಇದ್ದೀವಿ.
ಸೆಲ್ಫ್ ಸರ್ವಿಸಾ ಎಲ್ಲರದು? ಸೆಲ್ಫ್ ಸರ್ವಿಸ್. ಸೆಲ್ಫ್ ಸರ್ವಿಸ್ ನಿಧಾನಕ್ಕೆ ತಿನ್ನು. ಏನಿದೆ ಗೋಬಿ ರೈಸಲ್ಲಿ? ಗೋಬಿ ಇದೆಯಾ ಇಲ್ವಾ ಗೋಬಿ ರೈಸಲ್ಲಿ? ಹಾಂ, ಗೋಬಿ ಇದೆಯಾ? ನಿಮ್ಮದು ಸರ್, ನಿಮ್ದು ಹೆಂಗಿದೆ? ನಿಮ್ಮದು ಸೇಮ್ ಮೆನ್ಯೂನಾ? ಗೋಬಿ ರೈಸಾ? ಹಾಂ, ಗೋಬಿ ಕಮ್ಮಿ ರೈಸ್ ಜಾಸ್ತಿನಾ? ಅದೇ ಅದರಲ್ಲಿ ಸ್ಪೆಷಾಲಿಟಿ, ಗೋಬಿ ರೈಸ್ ಅನ್ನೋದು ಅದಕ್ಕೆ. ಓಕೆನಾ? ಇನ್ನು ನಮ್ಮ ಮೆನು ಸಿಂಪಲ್, ಗೋಬಿ ಅಷ್ಟೇ ನಮ್ಮದು. ಇವ್ರನ್ನ ಡ್ರಾಪ್ ಮಾಡಿದ್ದಾಯಿತು, ಚಾಟ್ಸಲ್ಲಿ ತಿಂದು ಆಯಿತು, ಎಲ್ಲ ಮುಗೀತು. ನೋಡಿ ಮನೆಯಲ್ಲಿ ಬಂದು ಆರಾಮಾಗಿ ಕೂತಿದ್ದಾರೆ ಸ್ಕೂಲ್ ಮುಗಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.